ಹೋಗ್ತಾನೆ ಮತ್ತೆ ಲೈಟ್ ಕೂಡ ಆಫ್ ಆಗತ್ತೆ. ಮ್ಯೂಲ್ಮಾಂಗ್ ಕೂಡ ಸೋಫಾ ಮೇಲೆ ಮಲ್ಕೋತಾನೆ. ದೋಕ್ಯುಂಗೆ ಅವಳ ತಂದೆ ತಾಯಿ ಸತ್ತೋಗಿರೋ ಟೈಮ್ನ ಕನ್ಸು ಬೀಳತ್ತೆ. ಅಲ್ಲಿ ಅವಳಿಗೆ ಒಬ್ಬ ಹುಡುಗ ಕಾಣಿಸ್ತಾನೆ. ಮತ್ತೆ ಆಗ್ಲೇ ದೋಕ್ಯುಂಗ್ ಎಚ್ಚರ ಆಗ್ತಾಳೆ. ಮ್ಯೂಲ್ಮಾಂಗ್ ಕ್ಯಾಲೆಂಡರ್ ಹತ್ರ ನಿಂತ್ಕೊಂಡು ದೋಕ್ಯುಂಗ್ಗೆ ಕೇಳ್ತಾನೆ, ನಿನ್ಗೆ ಒಳ್ಳೆ ಕನ್ಸ್ ಬಿದ್ದಿರ್ಬೇಕಲ್ಲ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ನೀನ್ ನನ್ನ ಕನ್ಸಲ್ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಕ್ಯಾಲೆಂಡರ್ನ ತೋರಿಸ್ತಾ ಹೇಳ್ತಾನೆ, ಸ್ವಲ್ಪ ಭಯ ಪಡು, ನಿನ್ನ 100 ದಿನದಲ್ಲಿ 4 ದಿನ ಮುಗ್ದೋಯ್ತು. ನಾನ್ ಕಾಟ್ ಹಾಕಿದ್ದೀನಿ. ಮತ್ತೆ ದೋಕ್ಯುಂಗ್ ಅವನ ಹತ್ರ ದಿಂಬೆಸ್ತಾಳೆ. ನಂತರ ದೋಕ್ಯುಂಗ್ ಅವರ ಕಾಂಟ್ರಾಕ್ಟ್ ನ ನೋಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅದರಲ್ಲಿ ಸಾಯೋ ಮುಂಚೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಈ ಜಗತ್ತು ನಾಶವಾಗಿ ಹೋಗ್ಲಿ ಅಂತ ವಿಶ್ ಕೇಳ್ಬೇಕು. ಈ 3 ತಿಂಗಳಲ್ಲಿ ದೋಕ್ಯುಂಗ್ಗೆ ಪೇನ್ ಆಗಲ್ಲ. ವರ್ಲ್ಡ್ ಡಿಸ್ಟ್ರಾಯ್ ಆಗೋ ಮುಂಚೆ ಮ್ಯೂಲ್ಮಾಂಗ್ಗೆ ದೋಕ್ಯುಂಗ್ ನ ಒಂದು ವಿಶ್ ಪೂರ್ತಿ ಮಾಡ್ಬೇಕು. ನಂತರ ದೋಕ್ಯುಂಗ್ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತಾಳೆ, ನಾನು ಕಾಂಟ್ರಾಕ್ಟ್ ನ ಮುರಿದ್ರೆ ನನ್ಗೆ ಇಷ್ಟ ಆದವರು ಯಾರಾದ್ರೂ ಸಾಯ್ತಾರೆ. ನಂತರ ದೋಕ್ಯುಂಗ್ಗೆ ಹೊಳೆಯತ್ತೆ, ಜಗತ್ತು ವಿನಾಶ ಆದ್ರೂ ಅವಳಿಗೆ ಇಷ್ಟ ಆದವರು ಸಾಯ್ತಾರಲ್ವಾ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ,